ಕಳೆದ ಒಂದು ತಿಂಗಳಿಂದ ರಾಜ್ಯದಲ್ಲಿ ಬುರುಡೆ ರಹಸ್ಯವನ್ನ ಇಟ್ಕೊಂಡು ಕಾಲಹರಣ ಮಾಡ್ತಾ ಇದ್ದಂತಹ ಅನಾಮಿಕ ವ್ಯಕ್ತಿ ಚಿನ್ನಯ್ಯನನ್ನು ಈಗಾಗಲೇ ಪೊಲೀಸರು ಬಂಧನ ಮಾಡಿರುವಂಥದ್ದು. ಇದರ ವಿರುದ್ಧ ಬಿಜೆಪಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿತ್ತು. ಅದರ ಜೊತೆಗೆ ಹಿಂದೂ ಸಂಘಟನೆಗಳು ಕೂಡ ಇದೊಂದು ಧಾರ್ಮಿಕ ಕ್ಷೇತ್ರದ ಮೇಲಿನ ಒಂದು ಕೊಡಲಿ ಏಟು ಅನ್ನುವಂಥ ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಇದ್ದಂಥದ್ದು. ನಮ್ಮ ಜೊತೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಇದ್ದಾರೆ. ಸರ್, ಕಳೆದ ಒಂದು ತಿಂಗಳ ಒಂದು ಚರ್ಚೆ ಏನಿತ್ತು, ಬಹುಚರ್ಚಿತ ವಿಷಯವಾಗಿದ್ದ ಅನಾಮಿಕ, ಇವತ್ತು ಆತನ ಬಂಧನ ಆಗಿದೆ. ನಮ್ಮ ಅವಿಭಾಜ್ಯ ದಕ್ಷಿಣ ಜಿಲ್ಲೆ ನಾನು ಈಗಾಗಲೇ ಹೇಳಿದ ಹಾಗೆ ಭಾಳಷ್ಟು ದೈವಾರಾಧನೆ, ಭೂತಾರಾಧನೆ, ನಾಗಾರಾಧನೆ, ದೈವ ಕಾರ್ಯಗಳಿಗೆ ಭಾಳ ಒಂದು ವಿಶೇಷವಾದ ಒಂದು ಮಣ್ಣಿನ ಗುಣ ಕೂಡ ಉಂಟು ಇಲ್ಲಿ. ಇದರಿಂದಾಗಿ ಇವತ್ತು ಧರ್ಮ ಗೆಲುವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ಧರ್ಮದ ವಿಚಾರದಲ್ಲಿ ಯಾರು ಕೂಡ ರಾಜ್ಯಕ್ಕೆ ಇರ್ಬೋದು, ಯಾವುದೇ ವಿಷ ಬೀಜ ಬಿತ್ತುವಂಥದ್ದು, ಸಮಾಜ ನುಡಿಯುವಂಥ ಕೆಲಸ ಮಾಡಿದರೆ 100ಕ್ಕೆ 100 ಇವತ್ತಲ್ಲ ನಾಳೆ ಅದು ಒಳ್ಳೆ ರೀತಿಯಲ್ಲಿ ದೇವರ ಫಲಿತಾಂಶ ಕೊಡೋದಕ್ಕೆ ಇವತ್ತಿನ ಈ ಪ್ರಕರಣದ ಒಂದು ಅದಕ್ಕೆ ತಿರುವೇ ಒಂದು ಮೂಲ ಕಾರಣ. ಖಂಡಿತವಾಗಿಯೂ ಮಂಜುನಾಥ ಸ್ವಾಮಿ ಇರ್ಬೋದು, ಅನ್ನಪ್ಪ ಬನ್ನೂರು ಇರ್ಬೋದು, ಈ ಭಾಗದ ಎಲ್ಲ ದೈವ ದೇವತೆಗಳು, ವಿಶೇಷವಾಗಿ ಕೃಷ್ಣ ಮುಖ್ಯ ಪ್ರಾಣ, ಖಂಡಿತವಾಗಿಯೂ ಅನ್ಯ ಯಾರೆಲ್ಲ ನಮ್ಮ ಧರ್ಮದ ವಿರೋಧವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾರೆ, ಧರ್ಮ ನುಡಿಯುವಂಥ ಕೆಲಸ ಮಾಡಿದ್ರೆ ಇವತ್ತಲ್ಲ ನಾಳೆ ಅದಕ್ಕೆ ಒಂದು ಒಳ್ಳೆಯ ಫಲಿತಾಂಶ ಸಿಗ್ತಕ್ಕೆ ಇದೇ ಒಂದು ಕಾರಣ. ಮುಂದಿನ ದಿನಗಳಲ್ಲಿ ಭಾಳಷ್ಟು ಜನ, ಏಕೆಂದರೆ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಹಿಂದೂ ಸಮಾಜದ ಬಗ್ಗೆ ಪರ ವಿರೋಧ ಮಾತಾಡೋದಿದ್ದಾರೆ, ಕೆಲವರು ಅವರ ದುಡ್ಡಿನ ಹಿಂದೆ ಹೋಗಿ ಅದನ್ನು ಅದರಿಂದಾಗಿ ಯಾರು ಕೂಡ ಈ ಹಣಕಾಸಿನ ವಿಚಾರದಲ್ಲಿ ತಮ್ಮ ಧರ್ಮವನ್ನು ಇರ್ಬೋದು, ಇನ್ನೊಬ್ಬರ ಧರ್ಮವನ್ನು ಅವಹೇಳನ ಮಾಡುವಂಥದ್ದು ಇವತ್ತಿಗೆ ಅದು ಕೊನೆಯಾಗಬೇಕು. ನಮ್ಮ ಧರ್ಮದ ಬಗ್ಗೆ ನಮಗೆ ಗೌರವ ಇರಬೇಕು, ಧರ್ಮ ಬಗ್ಗೆ ನಂಬಿಕೆಯನ್ನು ಇಟ್ಕೊಳ್ಬೇಕು. ಅದರಿಂದಾಗಿ ಇನ್ನು ಧರ್ಮ ಭಾಳ ಇತಿಹಾಸ ಇರುವಂಥ ಧರ್ಮ, ಯಾವಾಗ ಇನ್ನು ಧರ್ಮ ಹುಟ್ಟಿದಂತೆ ಯಾರಿಗೂ ಗೊತ್ತಿಲ್ಲ, ಆದರೆ ಭಾಳ ಇತಿಹಾಸ ಉಂಟು. ಇನ್ನು ಧರ್ಮದ ಬಗ್ಗೆ ಯಾರೂ ಕೂಡ, ಮತ್ತು ನನ್ನನ್ನು ಸೇರಿ ಹೇಳ್ತೇನೆ, ಇನ್ನು ಧರ್ಮದ ಬಗ್ಗೆ ಅವಹೇಳನಕಾರಿ ಮಾಡುವಂಥದ್ದು ಇರ್ಬೋದು, ಇನ್ನು ಧರ್ಮದ ವಿಚಾರವನ್ನು ರಾಜಕೀಯ ಮಾಡುವಂಥದ್ದು ಇರ್ಬೋದು, ಧರ್ಮದ ವಿಚಾರದಲ್ಲಿ ಒಬ್ಬರನ್ನು ವಿಷ ಬೀಜ ಬಿತ್ತುವಂಥದ್ದು ಆಗಬಾರ್ದು. ಯಾಕೆಂದರೆ ಈಗಾಗಲೇ ಭಾಳಷ್ಟು ಪ್ರಕರಣಗಳು ನಮ್ಮ ಉಡುಪಿ ಭಾಗದಲ್ಲಿ ಕೂಡ ಆಗಿದೆ. ಅನ್ಯ ಧರ್ಮವರನ್ನು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಬುರ್ಕ ಧರಿಸಿ ಚಪ್ಪಲ್ ಧರಿಸಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ಯಾಕೆಂದರೆ ಅವರ ಸ್ವಾರ್ಥಕ್ಕಾಗಿ, ಯಾವುದು ಸರಿ ಯಾವ ತಪ್ಪನ್ನು ತಿರುಕೊಳ್ಳದೆ ಅವರ ಸ್ವಾರ್ಥಕ್ಕಾಗಿ. ಆ ಸಂದರ್ಭದಲ್ಲಿ ಒಂದು ಕಡೆ ಬೆಳಿಗ್ಗೆ ನಾನು ಹಿಂದೂ ಅಂತ ಹೇಳ್ತೇನೆ, ಮಧ್ಯಾಹ್ನ ಅನ್ಯ ಧರ್ಮವನ್ನು ಕರ್ಕೊಂಡೋಗಿ ನಮ್ಮ ದೇವಸ್ಥಾನದ ಪವಿತ್ರವನ್ನು ಕೆಡುವಂಥ ಕೆಲಸ ಕಡೆ ಇದೆಲ್ಲರಿಗೂ ಒಂದು ಪಾಠ ಆಗುವಂಥದ್ದಾಗಬೇಕು. ಆತನಿಗೆ ದುಡ್ಡು ಕೊಟ್ಟು ಸುಮಾರು 3 ಸರಿ ಆತ ಇದ್ದಲ್ಲಿ ಹೋಗಿ ನಿನ್ಗೆ ಇಷ್ಟು ದುಡ್ಡು ಕೊಡ್ತೇವೆ, ಈ ತರ ಪ್ಲಾನ್ ಇದೆ, ನೀನ್ ಹೀಗೆ ಶುರು ಮಾಡಬೇಕು ಅನ್ನುವಂಥದ್ದು, ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತೇಳಿ ಬಿಜೆಪಿ ಈಗಾಗಲೇ ಒತ್ತಾಯ ಮಾಡಿತ್ತು ತನಿಖೆ ಆಗಬೇಕು ಅಂತ. ನಾನು ಹೇಳ್ಬೇಕಾದ್ರೆ ಇವತ್ತು ಉಡುಪಿ ಮೂಲದಿಂದ ನಮ್ಮ ಒಬ್ಬ ನಾಯಕರ ಬಗ್ಗೆ ಅವಹೇಳನ ಮಾಡಿದಾಗ FIR ದಾಖಲಾಗಿ ಅವರು ಬಂಧನ ಆಗಿದೆ. ಬಹುಶಃ ಅದು ಉಡುಪಿ ಮುಖ್ಯ ಪ್ರಾಣ, ಕೃಷ್ಣ ಮುಖ್ಯ ಪ್ರಾಣ ಅದಕ್ಕೆ ಒಂದು ಒಳ್ಳೆಯ ಒಂದು ಅನುಗ್ರಹ ಮಾಡಿದ್ದಾರೆ. ಯಾಕೆಂದರೆ ಅವರ ಬಗ್ಗೆ ದೂರು ದಾಖಲಿಸಿದ ಸಂದರ್ಭದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಿದ್ದೇವೆ. ಇನ್ನಷ್ಟು ಬದಲಾವಣೆಗಳನ್ನು ನಾವು ಮುಂದಿನಲ್ಲಿ ಕಾಣಲಿಕ್ಕಿದೆ. ಯಾವತ್ತೂ ಕೂಡ ನಮ್ಮ ಧರ್ಮವನ್ನು ಸೋಲಲಿಕ್ಕೆ ನಾವು ಬಿಡುವುದಿಲ್ಲ, ಧರ್ಮದ ಪರವಾಗಿ ನಾವು ಇರ್ತೇವೆ. ನಮ್ಮ ಧರ್ಮದ ವಿಚಾರ ಬಂದಾಗ ಯಾವತ್ತೂ ಕೂಡ ರಾಜ್ಯಕ್ಕೆ ರಾಜನ್ನು ಮಾಡುವುದಿಲ್ಲ. ಯಾರು ರಾಜ್ಯಕ್ಕೆ ಮಾಡ್ತಾರೆ ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ಇವತ್ತಿನ ತನಕ ಮಾಡಿದ್ರು ಕೂಡ ಇನ್ನು ಮುಂದಕ್ಕೆ ಆ ರೀತಿಯ ರಾಜಕೀಯ ಮಾಡದೆ ತನ್ನ ಒಂದು ಒಳ್ಳೆ ರೀತಿಯ ನಿಷ್ಠೆಯಿಂದ ಬದುಕುವಂತ ಒಂದು ಪ್ರವೃತ್ತಿ ಪ್ರಾರಂಭಿಸಲಿ ಅಂತ. ಅನಾಮಿಕರ ಹಿಂದೆ ಒಂದು ದೊಡ್ಡ ಜಾಲ ಇದೆ ಅನ್ನುವಂಥದ್ದು. ಈಗ ಈ ಪೈಕಿ 3-4 ಜನರು ಕಾನೂನಿನ ಕುಣಿಕೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇದರ ಹಿಂದೆ ಏನಾದ್ರು ದೊಡ್ಡ ಹೆಸರುಗಳಿರ್ಬೋದು, ಅಥವಾ ಬರೀ ಇಷ್ಟೇ ಜನ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಕ್ಷೇತ್ರದ್ದು ಪ್ಲಾನ್ ಮಾಡಿದಾರ? ನೇರವಾಗಿ ಉಲ್ಲೇಖ ಮಾಡಿದ್ದೆ. ಯಾಕೆಂದ್ರೆ ಕೆಲವೊಂದು ಈ ಹಿಂದೆ ಬ್ರಿಟಿಷ್ ಯಾವ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು, ನಮ್ಮ ಮೇಲೆ ಒಂದು ಬೇರೆ ರೀತಿಯಲ್ಲಿ ನಮ್ಮನ್ನು ನೀಚವಾಗಿ ನೋಡುವಂತಿತ್ತು. ಬಹುಶಃ ಇವತ್ತಿನ ಪರಿಸ್ಥಿತಿಯಲ್ಲಿ ಕಮ್ಯುನಿಸ್ಟ್ ಮಾನಸಿಕೆಯ, ನಾನು ಹೇಗೆ ಹೇಳಿದೆ, ನೇರವಾಗಿ ಬೇರೆ ಒಂದು ರಾಜ್ಯದಿಂದ ಬಂದು ಇಲ್ಲಿ ಅಧಿಕಾರಿಗೆ ಇದ್ದುಕೊಂಡು ಮತಾಂತರಗೊಂಡು ಭಾಳಷ್ಟು ಅಧಿಕಾರಿಗಳನ್ನು ಮತಾಂತರ ಮಾಡಿ ಭಾಳಷ್ಟು ನಮ್ಮ ಅನ್ಯ ಧರ್ಮಕ್ಕೆ ಸೇರುವಂಥ ಒತ್ತಡ ಮಾಡುವಂಥ ಕೆಲವರು. ಬಹುಶಃ ಇದರ ಹಿಂದೆ ನಾನು ಈಗಾಗಲೇ ಹೇಳಿದಾಗೆ ಸೆಂಥಿಲ್ರನ್ನು ಅದಕ್ಕೆ ತನಿಖೆಗೆ ಒಳಪಡಬೇಕಂತ ಈ ಹಿಂದೆ ಹೇಳಿದೆ. ಖಂಡಿತವಾಗಿ ಅಂತ ಅವರೊಟ್ಟಿಗೆ ಬೇರೆ ಬೇರೆ ಅಧಿಕಾರಿಗಳಿವೆ. ಯಾಕೆಂದರೆ ಉಡುಪಿಯಲ್ಲಿ ಕೂಡ 2-3 ಅವರ ಶಿಷ್ಯಂದಿರು ಅಧಿಕಾರಿಗಳು ಮಸೀದಿಗೆ ಇರ್ಬೋದು, ಮತಾಂತರ ಕೇಂದ್ರಗಳಿಗೆ ಅನುಮತಿ ಕೊಟ್ಟು ಇಲ್ಲೇ ನಮ್ಮ ಬಡ ಹಿಂದೂಗಳನ್ನು ಮತಾಂತರ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದೆ. ಆದರೆ ನಮ್ಮ ಉಡುಪಿಯ ಜನತೆ, ಉಡುಪಿಯ ಹಿಂದೂ ಸಂಘಟನೆಯ ಕಾರ್ಯಕರ್ತ ಅದಕ್ಕೆ ತಡೆ ನೋಡಿದ್ದಾರೆ. ಅದರಿಂದಾಗಿ ಇದರ ಹಿಂದೆ ಇರುವಂಥ ಈ ಯಾರು ಕಮ್ಯುನಿಸ್ಟ್ ಮಾನಸಿಕೆಯವರು ಅವರನ್ನು ತನಿಖೆಗೆ ಒಳಪಡಬೇಕು. ಖಂಡಿತವಾಗಿ ಇವತ್ತಲ್ಲ ನಾಳೆ ಸತ್ಯ ಹೊರ ಬೀಳ್ತದೆ. ಹೊರ ಬಿದ್ದಾಗ ಮತ್ತೊಮ್ಮೆ ತಮ್ಮ ಜೊತೆಗೆ ಮಾಧ್ಯಮ ಜೊತೆಗೆ ಸರಿಯಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತೇನೆ. ಇದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.